ಚಾಲೆಂಜಸ್ ಅನ್ನೋದಕ್ಕಿಂತ ನೋಡಿ ಸ್ಟಾರ್ಟಿಂಗು ನನಗೆ ಒಂಥರ ಏನಪ್ಪ ಸೈಡಲ್ಲಿ ಕೂತ್ಕೋಬೇಕಾ ನಾನು, ಅಯ್ಯೋ ಬಿಡೋ ಏನೋ ಹಾಡಿರಲ್ಲ, ಅಯ್ಯೋ ಏನು ನಮ್ಮನ್ನ ಯಾರು ನೋಡ್ತಾರೆ, ಸೈಡಲ್ಲಿ ಇರ್ತೀನಿ ಅನ್ನೋದು ನನಗೊಂದು ಇದು. ಅವಾಗ ಏನು ಮಾಡ್ತಿದ್ದೆ, ಬೇರೆಯವ್ರನ್ನೂ ಕಳಿಸ್ಬಿಟ್ಟಿದ್ದೀನಿ ಸಿಂಗರ್ಸ್ನೆಲ್ಲ ನಾನು. ಅಯ್ಯೋ ಬೇರೆ ಸಿಂಗರ್ಸ್ ಹೋಗಿ ನಂಗೆ ಶೋ ಇರ್ತಿತ್ತು, ನನಗೆ ಮುಂಚಿಂದನೇ ಶೋಸ್ ಮಾಡ್ತಾಯಿದ್ದೆ, ಲೈವ್ ಕಾನ್ಸರ್ಟ್ಸು, ಅಲ್ಲಿ ಹೊಟ್ಟೋಗ್ತಿದ್ದೆ. ಆಮೇಲೆ ನೋಡಿದ್ರೆ ಜನ ನಮ್ಮನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನನ್ನ ಗುರ್ತಿಡಿದ್ರು ಫಸ್ಟ್ ಟೈಮು. ನಾನು ಅವತ್ತೇ ಇಲ್ಲಪ್ಪ ನಾವು ನಿಯತ್ತಾಗಿರ್ಬೇಕು ಇದಕ್ಕೆ ಅಂತ ಅವ್ರು ಏನು ಕೊಟ್ಟರು ನಾನು ಮಾಡ್ತಾಯಿದ್ದೆ. ಆಮೇಲೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇತ್ತು, ಕರೆದ್ರೆ ಮಾಡ್ತಾಳೆ, ಎಷ್ಟು ನಾವು ಪ್ಲ್ಯಾನೇ ಮಾಡ್ತಾ ಇರಲಿಲ್ಲ, ಆನ್ ಸ್ಪಾಟ್ ಎಲ್ಲನೂ. ಆ್ಯಂಡ್ ಅವ್ರಿಗೆ ಆ ನಂಬಿಕೆ ಇತ್ತು, ಇವಳು ಹಿಂಗೆ ಕೊಟ್ಟರೆ ಹಿಂಗೆ ಕೊಡ್ತಾಳೆ, ಇವಳು ಮಾಡ್ತಾಳೆ, ಇವಳನ್ನ ಕರೆದ್ರೆ ಇವಳು ಹಿಂಗೆ ಮಾಡ್ತಾಳೆ ಅಂತ. ಎಷ್ಟೋ ಜನ ನನಗೆ ಹೇಳ್ತಾರೆ, ಮೇಡಮ್ ನಿಮ್ಮ ಸಿಂಗಿಂಗಿಂತ ನಿಮ್ಮ ಡ್ಯಾನ್ಸ್ ಇಷ್ಟ ನಮಗೆ ಅಂತ. ಯಾಕಂದರೆ ಮಜಾ ಟಾಕೀಸಲ್ಲಿ ಬಂದವರೆಲ್ಲ ಆಡಿಯನ್ಸಾಗಿ ಬರೋರು, ನಾನು ರೆಮೋ ಜೊತೆ ಡ್ಯಾನ್ಸ್ ಮಾಡಬೇಕು ಆ ಥರ ಒಂದು ಫಸ್ಟ್ ಅನ್ಸೋದು ಹೆಂಗಪ್ಪ ಮೈ ಚಳಿ ಬಿಟ್ಟಿರಬೇಕು. ಕರೆಕ್ಟ್. ಹೆಂಗಪ್ಪ ಈಗ ಇವ್ರು ಬರ್ತಾರೆ, ಇವ್ರು ಕೈ ಹಿಡ್ಕೊಂಡು ನಾನು ಡ್ಯಾನ್ಸ್ ಮಾಡಬೇಕು, ಇವ್ರನ್ನ ನಾನು ಮಾತಾಡಬೇಕು ಇವ್ರ ಜೊತೆಗೆ. ಕೆಲವು ಸಲ ಏನಂದರೆ ಓಕೆ ನೀನು ಇವ್ರ ಹೆಂಡತಿ ಅಂತೆ, ನೀನು ಹಿಂಗಂತೆ ಅಂತೆಲ್ಲ ಬಂದಾಗ ನಂಗೆ ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಅನ್ಸೋದೆ ಹೊರತು. ಆಮೇಲೆ ನಗ್ಸ್ಬೇಕು. ಆಮೇಲೆ ಜನ ಸಿಕ್ಕಿದಾಗ ತುಂಬ ವಯಸ್ಸಾದವ್ರು ಸಿಕ್ಕಿದಾಗ ಹೇಳೋರು ನನಗೆ, ವಾಕಿಂಗ್ ಎಲ್ಲ ಬರೋರು, ಪಾಟ್ಗೀರ್ಗೆಲ್ಲ ಹೋದರೆ ಹೇಳೋರು, ಹತ್ಕೊಂಡೆಲ್ಲ ಹೇಳೋರು ಇದ್ದಾರೆ ಅಂತ, ನಿಮ್ಮ ಶೋನ ನೋಡಿ ನಾವು ಸಮಾಧಾನ ಮಾಡ್ಕೊಂಡಿದ್ದೀವಮ್ಮ, ನಮ್ಮ ಮಕ್ಕಳು ಊರಲ್ಲಿಲ್ಲ, ಇದು ಔಟ್ ಆಫ್ ಕಂಟ್ರಿ ಇದ್ದಾರೆ, ಬಟ್ ನಮಗೆ ನೀವು ಖುಷಿ ಕೊಡ್ತೀರಾ, ದಯವಿಟ್ಟು ಸೃಜನ್ಗೆ ಹೇಳಬೇಕು, ನೀವೇ ನಮ್ಮ ಮಕ್ಕಳಾಗಿದ್ದೀರಾ, ಈ ಮಾತೆಲ್ಲ ನಾನು ಕೇಳಿದ್ದೀನಿ. ಸೊ ಅದು ಥರ ಖುಷಿ ಅಷ್ಟೇ.